ನೀನು ಏನು ಮಾಡಿದೆ, ನೀನು ಏನು ಮಾಡಿದೆ, ನಾ ಏನು ಹೇಳಿದ್ದೆ ನೀ ಏನು ಮಾಡಿದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಡಿಡ್ ಯು ಡೂ, ವಾಟ್ ಡಿಡ್ ಯು ಡೂ ಅಂತ ಪ್ರಶ್ನೆ ಮಾಡೋದು. ನಾನು ಏನು ಮಾಡಲಿ, ನಾನು ಏನು ಮಾಡಲಿ ಹೇಳಿ ತನಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ವಾಟ್ ಶುಡ್ ಐ ಡೂ, ವಾಟ್ ಶುಡ್ ಐ ಡೂ, ನಾನು ಏನು ಮಾಡಲಿ. ನೆಕ್ಸ್ಟ್ ನಾನೇನು ಮಾಡಬೇಕಾಗುತ್ತೆ, ನಾನೇನು ಮಾಡೋಕ್ಕಾಗುತ್ತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ವಾಟ್ ಕ್ಯಾನ್ ಐ ಡೂ, ವಾಟ್ ಕ್ಯಾನ್ ಐ ಡೂ, ನಾನೇನು ಮಾಡೋಕ್ಕಾಗುತ್ತೆ. ಪ್ರಶ್ನೆಗಳು ಯಾವುವು, ಪ್ರಶ್ನೆಗಳು ಯಾವುವು ಇಂಗ್ಲೀಷ್ನಲ್ಲಿ ವಾಟ್ ಆರ್ ದ ಕ್ವಶನ್ಸ್, ವಾಟ್ ಆರ್ ದ ಕ್ವಶನ್ಸ್. ಏನು ಪ್ರಶ್ನೆಗಳಿದ್ದವು ಎಕ್ಸಾಮ್ದಾಗ ಕೇಳ್ತೇವಲ್ಲ, ಎಕ್ಸಾಮ್ ಮುಗಿಸ್ಕೊಂಬಂದಿಗಳು ಏನು ಪ್ರಶ್ನೆಗಳಿದ್ದವು ಅದನ್ನು ಇಂಗ್ಲೀಷ್ನಲ್ಲಿ ವಾಟ್ ವರ್ ದ ಕ್ವಶನ್ಸ್ ಅಂತ ಕೇಳ್ತೀವಿ. ಕೊನೆಯ ಪ್ರಶ್ನೆ ಏನಿತ್ತು ಅಥವಾ ಕೊನೆಯ ಪ್ರಶ್ನೆ ಏನು, ವಾಟ್ ಈಸ್ ದ ಲಾಸ್ಟ್ ಕ್ವಶನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು. ಪತ್ರದಲ್ಲಿ ಏನು ಬರೆದಿದೆ, ಪತ್ರದಲ್ಲಿ ಏನು ಬರೆದಿದೆ ವಾಟ್ ಈಸ್ ರೈಟನ್ ಇನ್ ದ ಲೆಟರ್. ನಿನಗೆ ಏನು ಹೇಳಲಾಗಿತ್ತು, ನಿನಗೇನು ಹೇಳಲಾಗಿತ್ತು ಇನ್ ಇಂಗ್ಲೀಷ್ನಲ್ಲಿ ವಾಟ್ ಯು ಹ್ಯಾಡ್ ಬೀನ್ ಟೋಲ್ಡ್, ವಾಟ್ ಯು ಹ್ಯಾಡ್ ಬೀನ್ ಟೋಲ್ಡ್. ಉತ್ತರ ಏನಿರಬಹುದು ಊಹೆ ಮಾಡಿ, ಆ ಪ್ರಶ್ನೆ ಉತ್ತರ ಏನಿರಬಹುದು ಅಂತಲ್ಲಕ್ಕೆ ಇಂಗ್ಲೀಷ್ನಲ್ಲಿ ವಾಟ್ ವಿಲ್ ಬಿ ದ ಆನ್ಸರ್, ವಾಟ್ ವಿಲ್ ಬಿ ದ ಆನ್ಸರ್ ಅಂತ. ನೀನು ಯಾಕೆ ಬಂದೆ, ನಾನೇನು ಬರಬೇಡ ತಿಳಿದೆ ಯಾಕೆ ಬಂದೆ ಅನ್ನಬೇಕಾದ್ರೆ ಇಂಗ್ಲೀಷ್ನಲ್ಲಿ ವೈ ಡಿಡ್ ಯು ಕಮ್, ವೈ ಡಿಡ್ ಯು ಕಮ್ ಅಂತ ಕೇಳಬೇಕು. ನೀನು ಯಾಕೆ ಬಂದೆ. ನೀನು ಯಾಕೆ ಮಲಗಿದ್ದೆ, ಅಷ್ಟೊಂದು ಕೆಲಸಗಳದವು ಬಿಟ್ಟು ನೀನು ಯಾಕೆ ಮಲ್ಕೊಂಡಿ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು ವೈ ಡಿಡ್ ಯು ಸ್ಲೀಪ್, ವೈ ಡಿಡ್ ಯು ಸ್ಲೀಪ್. ನೀನು ಯಾಕೆ ಅವನಿಗೆ ಹೋಗಲಿಕ್ಕೆ ಹೇಳಿದ್ದೆ, ನೀನು ಯಾಕೆ ಅವನಿಗೆ ಹೋಗ್ಲಿಕ್ಕೆ ಹೇಳಿದೆ ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ವೈ ಡಿಡ್ ಯು ಟೆಲ್ ಹಿಮ್ ಟು ಗೋ, ವೈ ಡಿಡ್ ಯು ಟೆಲ್ ಹಿಮ್ ಟು ಗೋ. ಅವನು ಯಾಕೆ ಚೀಲ ತಂದನು, ಅವನು ಯಾಕೆ ಚೀಲ ತಂದ, ಬ್ಯಾಡ ಅಂತ ಹೇಳಿದ್ದೀವಲ್ಲ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ವೈ ಡಿಡ್ ದ ಬ್ರಿಂಗ್ ದ ಬ್ಯಾಗ್, ವೈ ಡಿಡ್ ಹಿ ಬ್ರಿಂಗ್ ದ ಬ್ಯಾಗ್. ಅವಳು ಯಾಕೆ ದುಡ್ಡು ಕೊಟ್ಟಳು, ಅವಳು ಯಾಕೆ ದುಡ್ಡು ಕೊಟ್ಟಳು ಅದನ್ನು ಇಂಗ್ಲೀಷ್ನಾಗ ಹೆಂಗೆ ಕೇಳೋದು ಅಂದ್ರೆ ವೈ ಡಿಡ್ ಸಿ ಪೇ ದ ಮನಿ, ವೈ ಡಿಡ್ ಸಿ ಪೇ ದ ಮನಿ ಅಂತ ಕೇಳಬೇಕು. ಅವರು ಅಲ್ಲಿ ಯಾಕೆ ಕೂತರು, ಅವ್ರು ಅಲ್ಯಾಕೆ ಕೂತಾರ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದಂದ್ರೆ ವೈ ಡಿಡ್ ದೇ ಸಿಟ್ ದೇರ್ ಅಂತ ಕೇಳಬೇಕು. ನೀನು ಯಾಕೆ ಗಾಡಿ ಚಲಾಯಿಸುತ್ತೀಯ, ನಿನ್ನ ಗಾಡಿ ಯಾಕೆ ಚಲಾಯಿಸ್ತೀಯ ಅದನ್ನು ಇಂಗ್ಲೀಷ್ನಾಗೆ ಹಂಗೆ ಕೇಳಬೇಕಂದ್ರೆ ವೈ ಡೂ ಯು ಡ್ರೈವ್ ದ ಕಾರ್, ವೈ ಡೂ ಯು ಡ್ರೈವ್ ದ ಕಾರ್. ನೀನು ಹೇಗೆ ಬಂದೆ, ನೀನು ಇಲ್ಲಿಗೆ ಹೆಂಗೆ ಬಂದಿ ಅಂತ ಕೇಳೋಕ್ಕೆ ಇಂಗ್ಲೀಷ್ನಲ್ಲಿ ಹೌ ಡಿಡ್ ಯು ಕಮ್, ಹೌ ಡಿಡ್ ಯು ಕಮ್. ನೀನು ಹೇಗೆ ಬಂದೆ. ನೀನು ಹೇಗೆ ಮಲಗಿದೆ, ನೀನು ಹೇಗೆ ಮಲಗಿದಿ. ಇವತ್ತು ಹೇಳಿದ್ನೆಲ್ಲ ಮಲ್ಕೋಬೇಡ ಕೆಲಸ ಭಾಳ ಅದಾವತ್ತೇಳಿ, ಆದ್ರೂ ಹೇಗೆ ಮಲಗಿದಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದಂದ್ರೆ ಹೌ ಡಿಡ್ ಯು ಸ್ಲೀಪ್, ಹೌ ಡಿಡ್ ಯು ಸ್ಲೀಪ್. ನೀನು ಹೇಗೆ ಗಾಡಿ ಚಲಾಯಿಸಿದೆ, ನಿನಗೆ ಹೇಳಿದ್ನಿಲ್ಲ ನನ್ನ ಪರ್ಮಿಷನ್ ಇಲ್ಲದೆ ಗಾಡಿ ಚಲಾಯಿಸಬೇಡ ಅಂತ, ಹೇಗೆ ಚಲಾಯಿಸಿದೆ ಅದನ್ನು ಯಾವ ರೀತಿ ಇಂಗ್ಲೀಷ್ನಲ್ಲಿ ಕೇಳೋದು ಹೌ ಡಿಡ್ ಯು ಡ್ರೈವ್, ಹೌ ಡಿಡ್ ಯು ಡ್ರೈವ್. ನೀನು ಹೇಗೆ ಬರೆದೆ, ಕೇಳ್ತೇವಲ್ಲ ಎಕ್ಸಾಮ್ ಮುಗಿಸೋ ಮುಂದೆ ನೀನು ಹೇಗೆ ಬರೆದೆ ಅದನ್ನು ಇಂಗ್ಲೀಷ್ನಾಗ ಹೆಂಗೆ ಕೇಳೋದಂದ್ರೆ ಹೌ ಡಿಡ್ ಯು ರೈಟ್, ಹೌ ಡಿಡ್ ಯು ರೈಟ್. ನೀನು ಎಷ್ಟು ತೆಗೆದುಕೊಂಡೆ, ನೀನು ಆ ಮಾರ್ಕ್ಸ್ ಎಷ್ಟು ತೆಗೆದುಕೊಂಡೆ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಹೌ ಮೆನಿ ಡಿಡ್ ಯು ಟೇಕ್, ಹೌ ಮೆನಿ ಡಿಡ್ ಯು ಟೇಕ್. ಅವನು ನಿನಗೆ ಎಷ್ಟು ಹಣ ಕೊಟ್ಟನು ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದು ಹೌ ಮಚ್ ಡಿಡ್ ಹಿ ಪೇ ಯು,
ಹೌ ಮಚ್ ಡಿಡ್ ಹಿ ಪೇ ಯು ಅಂತ ಕೇಳಬೇಕು. ಎಷ್ಟು ದೂರ ಹೋಗಬೇಕು, ನಾವು ಎಲ್ಲರ ಟೂರಿಗೆ ಅಥವಾ ದೇವಸ್ಥಾನಕ್ಕೆ ಹೊಂಟಾಗ ಕೇಳ್ತೀವಲ್ಲ, ಇನ್ನು ಎಷ್ಟು ದೂರ ಹೋಗಬೇಕು, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ ಹೌ ಮಚ್ ಡಿಸ್ಟನ್ಸ್ ಟು ಗೋ, ಹೌ ಮಚ್ ಡಿಸ್ಟನ್ಸ್ ಟು ಗೋ ಅಂತ. ನಿನ್ನೆಯ ಪ್ರಯಾಣ ಹೇಗಿತ್ತು, ನೀವು ನಿನ್ನೆ ಹೋಗಿದ್ರಲ್ಲ ನಿಮ್ಮ ಪ್ರಯಾಣ ಹೆಂಗಿತ್ತು ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳೋದಂದ್ರೆ ಹೌ ವಾಸ್ ದ ಜರ್ನಿ ಎಸ್ಟರ್ಡೇ, ಹೌ ವಾಸ್ ದ ಜರ್ನಿ ಎಸ್ಟರ್ಡೇ. ನೀನು ಯಾವ ದಾರಿಯಲ್ಲಿ ಬಂದೆ ಅಥವಾ ಯಾವ ರೂಟ್ನಾಗ ಬಂದು ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ ವಿಚ್ ವೇ ಡಿಡ್ ಯು ಕಮ್, ವಿಚ್ ವೇ ಡಿಡ್ ಯು ಕಮ್ ಅಂತ. ನಿನಗೆ ಯಾವ ಬಣ್ಣ ಇಷ್ಟ, ನಿನಗೆ ಯಾವ ಬಣ್ಣ ಇಷ್ಟ, ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳೋದು ವಿಚ್ ಈಸ್ ಯುವರ್ ಫೇವರೇಟ್ ಕಲರ್, ವಿಚ್ ಈಸ್ ಯುವರ್ ಫೇವರೇಟ್ ಕಲರ್. ನೀನು ಯಾವ ಕೋಣೆಯಲ್ಲಿ ಮಲಗಿದ್ದೆ, ನೀನು ಯಾವ ರೂಮ್ನಲ್ಲಿ ಮಲಗಿದ್ದೆ ಅಂತ ಕೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಕೇಳಬೇಕು ಇನ್ ವಿಚ್ ರೂಮ್ ಡಿಡ್ ಯು ಸ್ಲೀಪ್, ಇನ್ ವಿಚ್ ರೂಮ್ ಡಿಡ್ ಯು ಸ್ಲೀಪ್ ಅಂತ ಈ ರೀತಿ ಕೇಳಬೇಕು. ನೀನು ಯಾವ ಕತೆ ಹೇಳಿದೆ, ನೀನು ಯಾವ ಸ್ಟೋರಿ ಹೇಳಿದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ವಿಚ್ ಸ್ಟೋರಿ ಡಿಡ್ ಯು ಟೆಲ್, ವಿಚ್ ಸ್ಟೋರಿ ಡಿಡ್ ಯು ಟೆಲ್. ಎಲ್ಲಕ್ಕಿಂತ ರುಚಿಯಾದ ಹಣ್ಣು ಯಾವುದು, ಇಲ್ಲಿ ಎಲ್ಲಕ್ಕಿಂತ ರುಚಿಯಾದ ಹಣ್ಣು ಯಾವುದು ಅಂತ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಿ ವಿಚ್ ಈಸ್ ದ ಸ್ವೀಟೆಸ್ಟ್ ಫ್ರೂಟ್, ವಿಚ್ ಈಸ್ ದ ಸ್ವೀಟೆಸ್ಟ್ ಫ್ರೂಟ್. ಕನ್ನಡದ ಯಾವ ಪತ್ರಿಕೆ ಉತ್ತಮವಾಗಿದೆ, ಕನ್ನಡ ದಿನಪತ್ರಿಕೆ ಒಳಗೆ ಯಾವುದು ಚಲೋ ಐತಿ, ಯಾವುದು ಉತ್ತಮ ಐತಿ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ವಿಚ್ ಈಸ್ ದ ಬೆಸ್ಟ್ ನ್ಯೂಸ್ ಪೇಪರ್ ಇನ್ ಕನ್ನಡ ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ಕೇಳಬೇಕು. ಭಾರತ ದೇಶದ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಿದೆ, ನಮ್ಮ ಭಾರತ ದೇಶದಾಗ ಯಾವ ರಾಜ್ಯದಾಗ ಹೆಚ್ಚಿನ ಜನ ಅದಾರ ಅಂತ ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕೇಳಬೇಕು. ನೀನು ಎಲ್ಲಿಂದ ಬಂದೆ ಅಥವಾ ನಿನ್ನ ಊರು ಯಾವುದು, ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳಬೇಕಂದ್ರೆ ವೇರ್ ಡಿಡ್ ಯು ಕಮ್ ಫ್ರಾಮ್, ವೇರ್ ಡಿಡ್ ಯು ಕಮ್ ಫ್ರಾಮ್. ನೀನು ಎಲ್ಲಿಂದ ಬಂದೆ ಅಥವಾ ನಿನ್ನ ಊರು ಯಾವುದು ಅಂತ.